ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಫಸ್ಟು ನನ್ನ ಮಗನ ರೆಡಿ ಮಾಡ್ತಾ ಇದ್ದೀನಿ. ಬುಜ್ಜಿನ ರೆಡಿ ಮಾಡಬೇಕು. ಪಾಪು ಅಂತೂ ಆರಾಮಾಗಿ ಮಲ್ಕೊಂಡು ಮೈಯೆಲ್ಲ ಮುರ್ಕೊಂಡು ಹಾಗೆ ಕಣ್ಣು ಮುಚ್ಕೊಂಡು ಮಲ್ಕೋತಾ ಇದ್ದಾನೆ ಅವನು. ಅಂದರೆ ಬುಜ್ಜಿ ಹೋಗೋ ಟೈಮಿಗೆ ಎದ್ದಿರಲ್ಲ, 9 o'clock ಹೇಳೋದು. ಹಾಗೆ ಫೀಡ್ ಮಾಡಿಸ್ತಾ ಇದ್ರೆ 9 o'clockವರೆಗೂ ಆರಾಮಾಗಿ ಮಲಗಿರ್ತಾನೆ, ಏನೂ ಡಿಸ್ಟರ್ಬ್ ಮಾಡಲ್ಲ. ಆ ಕಡೆ ನೋಡೋದು ಈ ಕಡೆ ಕಣ್ಣೆಲ್ಲ ಬಿಟ್ಕೊಂಡು ನೋಡ್ಕೊಂಡು ಮಲ್ಕೋತಾ ಇದ್ದಾನೆ. ಸೊ ನಾನು ಕೃಷ್ಣ ಜನ್ಮಾಷ್ಟಮಿ ಅಲ್ವಂತ ಬುಜ್ಜಿಗೆ ಈ ಥರ ಬಟ್ಟೆನ ತರಿಸಿದ್ದೆ. ಯಾಕಂತಂದರೆ ಸ್ಕೂಲಲ್ಲಿ ಎಲ್ಲ ಏನು ಧೋತಿ ಒಂದು ಹಾಕಿ ಕಳಿಸ್ತೀವಿ, ಅದನ್ನು ಬಿಟ್ಟರೆ ಈ ಥರ ಶರ್ಟ್ ಮೇಲೆ ಏನು ಬರುತ್ತೆ ಅಲ್ವ, ಆ ಥರನೂ ಬೇಕು ಅಂದರೆ ಹಾಕೋಬೋದು. ಸೊ ನಾನು ತರಿಸಿದ್ದೆ, ಫುಲ್ ಅದನ್ನೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೆ ಬುಜ್ಜಿಗೆ. ಸೊ ಪೇರೆಂಟ್ಸ್ ಪಾರ್ಟಿಸಿಪೇಟ್ ಮಾಡೋದು ಇತ್ತು, ಪ್ರೋಗ್ರಾಮ್ ಇತ್ತು. ಬಟ್ ನಾನು ಹೋಗಿ ಪಾರ್ಟಿಸಿಪೇಟ್ ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ ಇವಾಗ ಈ ಸಲ. ಅಂದರೆ ಪಾಪುನ ಬಿಟ್ಟು ಹೋಗ್ಬೋದು, ಮಿನಿಮಮ್ 1 hour ಅಷ್ಟೇ. ಅವನ್ನ ಬಿಟ್ಟು 1.5 hour ಅಟೆಂಡ್ ಮಾಡ್ಬೋದೇನೋ ಅನ್ನೋದು. ಅದನ್ನ ಬಿಟ್ಟು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಆಗಲ್ಲ ಅವನ್ನ ಬಿಟ್ಟಿರೋದಕ್ಕೆ. ಅದಕ್ಕೋಸ್ಕರ ನಾನೇನು ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ಸೊ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದ್ರೂ ಕೃಷ್ಣ ಜನ್ಮಾಷ್ಟಮಿ ದಿನ ಮಕ್ಕಳನ್ನ ಈ ಥರ ರೆಡಿ ಮಾಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಾನು ರೆಡಿ ಮಾಡಿದ್ದೆ. ಪರಮ್ನ ಆಮೇಲೆ ಮಾಡ್ಕೊಳ್ಳೋಣ ನಿಧಾನಕ್ಕೆ, ಇನ್ನು ಬುಜ್ಜಿಗೆ ಸ್ಕೂಲಿಗೆ ಲೇಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಎದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಮಮ್ಮಿ ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡ್ತಾಯಿದ್ರು. ಸೊ ಇವಾಗ ರೆಡಿ ತಿಂಡಿ ಎಲ್ಲ ಆದಮೇಲೆ ಮತ್ತೆ ಸ್ವಲ್ಪ ಅವನಿಗೆ ಹಣೆಗೆಲ್ಲ ಇಟ್ಟು ಎಲ್ಲ ರೆಡಿ ಮಾಡಬೇಕು. ಇದನ್ನು ನಾನು ಅಮೆಝಾನಲ್ಲಿ ತರಿಸಿದ್ದೆ, ಪಾಪುಗೆ ಮೀಶೋದಲ್ಲಿ ತರಿಸಿದ್ದೆ. ಅದು ತುಂಬಾ ಚೆನ್ನಾಗಿ ಬಂದಿತ್ತು. ಬಟ್ ಬುಜ್ಜಿದೂ ಚೆನ್ನಾಗಿತ್ತು. ದೊಡ್ಡ ಸೈಜಲ್ಲೇ ತರಿಸಿದ್ದೆ, ಯಾಕಂದರೆ ಅವ್ನಿಗೆ ಚಿಕ್ಕ ಸೈಜು ಆಗ್ತಿರ್ಲಿಲ್ಲ ಅಂತ ರಿಟರ್ನ್ ಮಾಡಿ ಯಾವುದ್ಯಾವುದೋ ಕಳಿಸ್ಬಿಟ್ಟಿದ್ರು. ಸೊ ಹಂಗಾಗಿ ನಾನು ಅಮೆಝಾನಲ್ಲಿ ಬುಕ್ ಮಾಡಿ ತರಿಸಿದ್ದು. ತುಂಬಾ ಚೆನ್ನಾಗಿ ಬಂದಿತ್ತು. ಫ್ಯಾಬ್ರಿಕ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈ ವರ್ಷನೇ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಕೃಷ್ಣ ಜನ್ಮಾಷ್ಟಮಿ ಸ್ಕೂಲಲ್ಲಿ. ಲಾಸ್ಟ್ ಇಯರೆಲ್ಲ ನಾರ್ಮಲ್ ಕೃಷ್ಣ ಫ್ಯಾನ್ಸಿ ಡ್ರೆಸ್ ಎಲ್ಲ ವೇರ್ ಮಾಡಿ ಕಳಿಸೋದು. ಬಟ್ ಈ ಸಲ ಪೇರೆಂಟ್ಸ್ ಎಲ್ಲ ಕೃಷ್ಣ ರಾಧೆ ಥರ ರೆಡಿಯಾಗಿ ಹೋಗಬೇಕು ಮಕ್ಕಳ ಜೊತೆ, ಈ ಥರ ಡಿಫ್ರೆಂಟ್ ಥೀಮಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಚೆನ್ನಾಗಿ ಮಾಡಿದ್ರಂತೆ ಸ್ಕೂಲಲ್ಲೆಲ್ಲ ಕಳಿಸಿದ್ರು ಫೋಟೋಸ್ ಎಲ್ಲ. ನನ್ನ ಬುಜ್ಜಿನೂ ಬಂದು ಹೇಳ್ತಿದ್ದ. ಪಾಪು ಅಂತೂ ಆ ಕಡೆ ಈ ಕಡೆ ತಿರ್ಕೊಂಡು ನೋಡಿಕೊಂಡು ಮಲ್ಕೋತಾ ಇದ್ದಾನೆ. ಅವ್ನು ಡಿಸ್ಟರ್ಬ್ ಮಾಡಲ್ಲ, ಅವನು ಯಾವಾಗ್ಲೂ ಹಾಗೇನೆ. ಮೊದಲಿಂದನೂ 9 o'clock ಎದ್ದೇಳೋದು 9 o'clock ಆಗುತ್ತೆ. ಅವಾಗ ಏಳಿಸಿ ಫೀಡ್ ಮಾಡಿಸಿ ಆಮೇಲೆ ಸ್ನಾನ ಎಲ್ಲ ಮಾಡಿಸಿದ್ವಿ ಅಂತಂದರೆ ಸ್ವಲ್ಪ ಟೈಮ್ ಆಟಾಡ್ಕೊಂಡು ಮಲ್ಕೋತಾನೆ. ಬುಜ್ಜಿ ಬಂದು ಈ ಥರ ರೆಡಿಯಾಗಿದ್ದ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದ. ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಬರ್ತಾಯಿತ್ತು. ಸೊ ಕಣ್ಣನ್ನು ಹಿಂಗೆ ಬಿಡ್ತಾ ಇದ್ದಾನೆ. ಚೆನ್ನಾಗಿ ರೆಡಿಯಾಗಿದ್ದ. ಇವಾಗ ಬುಜ್ಜಿನ ಸ್ಕೂಲಿಗೆ ಕಳಿಸಿ ಪರಮ್ ಎದ್ದಾದಮೇಲೆ ಅವನ್ನ ಮೂಡ್ ಹೆಂಗಿದೆ, ಚೆನ್ನಾಗಿದ್ದಾನ, ಅಳ್ತಾ ಇದ್ದಾನ ನೋಡಿಬಿಟ್ಟು ರೆಡಿ ಮಾಡಬೇಕು. ಬೆಳಿಗ್ಗೆಯಿಂದಲ್ಲ ಆಲ್ರೆಡಿ ಟೈಮ್ ಆಗೋಗಿದೆ, 12 ಗಂಟೆ 12:30 ಆಗಿರ್ಬೋದು. ಇವಾಗ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಆರ್ಡರ್ಸು ಅದು ಇದು ಅಂತ ಬ್ಯುಸಿ. ಮತ್ತು ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಬುಜ್ಜಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಕಳಿಸ್ತೀವಿ. ಅದನ್ನು ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ. ಮತ್ತು ಒಂದು ಫೋಟೋ ಅಪ್ಲೋಡ್ ಮಾಡಿದಾಗ ತುಂಬ ಜನ ಪರಮ್ನ ಯಾಕೆ ರೆಡಿ ಮಾಡಿಲ್ಲ ಅಂತ ಕೇಳ್ತೀರಿ. ಅವ್ನು ಮಲಗಿದ್ದಾನೆ, ಸ್ನಾನ ಮಾಡಿಸಲ್ಲ, ಮಲಗಿಸಿದ್ದೀವಿ. ಸೊ ಎದ್ದ ಮೇಲೆ ರೆಡಿ ಮಾಡಿ ಫೋಟೋ ತೆಗೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಮ್ಮ ಮನೇಲಿ ಇಬ್ಬಿಬ್ಬರು ಕೃಷ್ಣ. ಸೊ ಬುಜ್ಜಿದಾಯಿತು, ಬುಜ್ಜಿದ ಫೋಟೋ ಎಲ್ಲ ತೆಗೆದೆ. ಸ್ಕೂಲಲ್ಲಿ ಪ್ರೋಗ್ರಾಮ್ ಇತ್ತು ಅಂತ ಅಂದ್ಬಿಟ್ಟು ಹೋಗಿದ್ದ. ಇನ್ನು ಪಾಪುದು ಇವತ್ತು ಯಾವ ಟೈಮಲ್ಲಿ ಬೇಕಾದ್ರೆ ತೆಗಿಬೋದು. ಅವ್ನು ಫ್ರೀ ಇದ್ದಾಗ ನಾನು ಆರ್ಡರ್ಸ್ ಎಲ್ಲ ಬುಕ್ಕಿಂಗ್, ಬೇರೆ ಕೆಲಸಗಳೆಲ್ಲ ಮಾಡ್ಕೋತಾ ಇರ್ತಾರೆ. ಅವ್ನು ಮಲಗಿದ್ದಾಗ ನಾನು ಆರ್ಡರ್ ಕನ್ಫರ್ಮ್ ಮಾಡ್ಕೊಳ್ಳೋದು, ಇಲ್ಲ ನನಗೇನಾದರೂ ಕೆಲಸ ಇದ್ದರೆ ಅದನ್ನು ನೋಡ್ಕೋತಾ ಇರ್ತೀನಿ. ಸಿಕ್ಕಾಪಟ್ಟೆ ಡಿಮ್ಯಾಂಡಿಂಗಲ್ಲಿರೋ ಸ್ಯಾರಿ ಅಂತಂದರೆ 1200 ಸ್ಯಾರಿ, ಅಂದರೆ ರಾಯಲ್ ಬ್ಲೂ ಅಲ್ಲಿ ನಾನು ಶೋ ಮಾಡಿದ್ನಲ್ಲ, ಅದರಲ್ಲಿ ಇವಾಗ ಕಲರ್ಸ್ ತಂದು ಅದು ಸಿಕ್ಕಾಪಟ್ಟೆ ಸೇಲ್ ಆಗ್ತಾಯಿದೆ ಹಬ್ಬಕ್ಕೆ ಅಂತ. ಇನ್ನು 800 ಸ್ಯಾರಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದಂತೂ ಹೆವಿ ಡಿಮ್ಯಾಂಡಲ್ಲಿ 3 times ತಂದು 3 times ಖಾಲಿ. ಈಗ ಒಂದು 3-4 ಇರ್ಬೋದು ಅಷ್ಟೇನೆ. ಇನ್ನು ಫ್ಯಾನ್ಸಿ ಸ್ಯಾರಿನೂ ಖಾಲಿ ಆಗೋಯ್ತು 800ದು. ಸಿಕ್ಕಾಪಟ್ಟೆ ಚೆನ್ನಾಗಿ ಆಗ್ತಾಯಿದೆ. ಹೀಗೆ ಸಪೋರ್ಟ್ ಮಾಡಿ, ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಹೀಗೆ ಇರಲಿ. ನಾನು ತೋರಿಸ್ತೀನಿ ಇವತ್ತು ಯಾವುದೆಲ್ಲ ಇದೆ ಅಂತ. ಹಾಗೆ ಇವತ್ತು ಪಾಪುನೆಲ್ಲ ರೆಡಿ ಮಾಡಬೇಕಲ್ಲ. ಇವತ್ತಿನ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಡೈಲಿ ವ್ಲಾಗ್ ಅಂತೂ ಆಗ್ತಾಯಿಲ್ಲ. ನಂದು ಏನು ಕೆಲಸ ಅಂದರೆ ಪಾಪು ನೋಡ್ಕೊಳ್ಳೋದು, ಅವ್ನು ಮಲಗಿದಾಗ ಆರ್ಡರ್ಸ್ ತೊಗೊಳ್ಳೋದು, ಬುಕ್ ಮಾಡೋದು, ಇದೇ ಆಗಿದೆ.
ಪರಮ್ನ ಕೂಡ ರೆಡಿ ಮಾಡಿದ್ವಿ, ಮಕ್ಕಳನ್ನ ರೆಡಿ ಮಾಡಿ ಫೋಟೋ ತೆಗಿಯೋಷ್ಟರಲ್ಲಿ ಸಾಕು ಅನ್ಸ್ಬಿಡುತ್ತೆ. ಅಂದರೆ ಒಂದು 4-5 ಮಂತ್ 6 ಮಂತ್ ಆಯಿತು ಅಂತಂದ್ರೆ ಓಕೆ ತೆಗಿಬೋದು. ಬಟ್ 1.5 ಮಂತ್ ಮಕ್ಕಳನ್ನ ನಿಜವಾಗ್ಲೂ ಫೋಟೋಶೂಟ್ ಮಾಡೋದು ಕಷ್ಟ ಮನೇಲಿ. ಇವನಿಗೆ ರೆಡಿ ಮಾಡಿಸಿ 10 ನಿಮಿಷದಲ್ಲಿ ಬಟ್ಟೆ ಹಾಕಿಸಿ ಜಸ್ಟ್ 5 ನಿಮಿಷದಲ್ಲಿ ಇಷ್ಟು ಚಿಕ್ಕ ವೀಡಿಯೋ 1-2 ಫೋಟೋ ತೊಗೊಂಡು ಬಟ್ಟೆ ಚೇಂಜ್ ಮಾಡಿಬಿಟ್ವಿ. ಸಖತ್ ಇರಿಟೇಟ್ ಆಗ್ತಿದ್ದ, ಅವ್ನಿಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಅಂದರೆ ಜ್ಯುವೆಲ್ರಿ ಎಲ್ಲ ಹಾಕಿದ್ವಲ್ಲ ಹೆವಿ ಅನಿಸುತ್ತೆ. ಅವ್ನಿಗೆ ಇಷ್ಟ ಆಗಲಿಲ್ಲ, ಅಳ್ತಾ ಇದ್ದ. ಆಮೇಲೆ ಅಂದ್ಬಿಟ್ಟು ತೆಗೆದು ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿಸ್ಬಿಟ್ವಿ. ಬಟ್ ಫಸ್ಟ್ ಕೃಷ್ಣ ಜನ್ಮಾಷ್ಟಮಿ ಪರಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದ. ಆ್ಯಂಡ್ ತುಂಬ ಜನ ಕಮೆಂಟ್ ಕೂಡ ಮಾಡಿದ್ರಿ. ಜುಮ್ಕಾ ಸ್ಯಾರಿನ ಮತ್ತೆ ರಿಸ್ಟಾಕ್ ಮಾಡಿಸಿದ್ವಿ. ಎಲ್ಲ ಔಟ್ ಆಫ್ ಸ್ಟಾಕ್ ಆಗೋಗಿತ್ತು, ಮತ್ತೆ ರಿಸ್ಟಾಕ್ ಮಾಡಿಸ್ದೆ. ಯಾಕಂತಂದ್ರೆ ಜುಮ್ಕಾ ಸ್ಯಾರಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿದೆ. ನಾವು ತರಿಸಿದೀವಿ ಈ ತರ ಸ್ಯಾರಿನ ನಾನೆಲ್ಲೂ ಬೇರೆ ಕಡೆ ನೋಡಿರ್ಲಿಲ್ಲ, ಹೊಸದಾಗಿ ಬಂದಿರೋದು ಈ ತರ ಜುಮ್ಕಾ ಸ್ಯಾರಿ. ಹಾಗಾಗಿ ಮತ್ತೊಮ್ಮೆ ರಿಸ್ಟಾಕ್ ಮಾಡಿಸಿದ್ದೀನಿ. ಜಾಸ್ತಿ ಫೇಸ್ಬುಕ್ ಯೂಟ್ಯೂಬ್ ಇಂದ ನೋಡಿನೇನೆ ಬೈ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಕಲರ್ಸ್ ಅಲ್ಲಿ ಬಂದಿದೆ. ರಾಮ ಗ್ರೀನ್ ಆಗಿರ್ಬೋದು, ಕಾಫಿ ಬ್ರೌನು, ಪಿಂಕು, ವೈನು, ಮತ್ತೆ ರಾಯಲ್ ಬ್ಲೂ, ಬಾಟಲ್ ಗ್ರೀನು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿದೆ ಅಂತ ಹೇಳ್ಬೋದು. ಇವಾಗ ನಾನು ಒಂದ್ ಸ್ಯಾರಿನ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಅಂತ. ಕಂಪ್ಲೀಟ್ ಎಲ್ಲ ಸೆಟ್ನು ಹಂಗೆ ಇದೆ, ಬಟ್ ಕಲರ್ಸ್ ಮಾತ್ರ ಚೇಂಜ್ ಇದೆ. ಇದರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 1600 rupees. ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಿರುವಂತಹ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ಸ್ಕ್ರೀನ್ಶಾಟ್ ತೆಗೆದು ಸೆಂಡ್ ಮಾಡಿ ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡ್ಕೋಬಹುದು. ಈ ಸ್ಯಾರಿಗೆ ವಿತ್ ವೈಟ್ ಬ್ಲೌಸ್ ಕೂಡ ಬರುತ್ತೆ ಅಂಡ್ ರನ್ನಿಂಗ್ ಬ್ಲೌಸ್ ಕೂಡ ಅವೈಲೇಬಲ್ ಇದೆ ಈ ಸ್ಯಾರಿಗೆ. ತುಂಬಾನೇ ಒಳ್ಳೆ ಲುಕ್ ಕೊಡುತ್ತೆ. ನೀವೇನಾದ್ರೂ ವೈಟ್ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸ್ಕೋಬಹುದು. ಆಲ್ರೆಡಿ ವರ್ಕ್ ಎಲ್ಲ ಇದೆ ವೈಟ್ ಬ್ಲೌಸ್ ಅಲ್ಲಿ. ಇಲ್ಲ ನಾವು ರನ್ನಿಂಗ್ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಕೋತೀವಿ ಅಂತಂದ್ರೆ ಒಳ್ಳೆ ಗ್ರ್ಯಾಂಡ್ ಆಗಿ ನೀವು ವರ್ಕ್ ಎಲ್ಲ ಮಾಡಿಸ್ತಿದ್ರಿ ಅಂತಂದ್ರೆ ಚಿಂದಿ ಇದನ್ನ ಬರೀ 1600 ಅಲ್ಲ 6000 ಅಂದ್ರೂ ನಂಬ್ತಾರೆ. ಅಷ್ಟು ಸೂಪರ್ ಡೂಪರ್ ಕ್ವಾಲಿಟಿ, ಪ್ರೀಮಿಯಂ ಕ್ವಾಲಿಟಿಲಿ ತರಿಸಿದೀವಿ. ನೀವು ನೋಡ್ಬೋದು ಕ್ವಾಲಿಟಿ ಹೆಂಗಿದೆ ಅಂತ ಅಂದ್ಬಿಟ್ಟು. ನಮ್ಗೇನ್ ಇಂಟೆನ್ಷನ್ ಅಂತಂದ್ರೆ ಕ್ವಾಲಿಟಿ ಲೆಸ್ ಆಗಬಾರ್ದು ಯಾವುದೇ ರೀತಿ. ನಾವು ಸ್ವಲ್ಪ ಕಮ್ಮಿಗೆನೆ ಸೇಲ್ ಮಾಡಿದ್ರು ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ತೊಂದರೆ ಮಾಡಬಾರ್ದು. ಬಿಕಾಸ್ ನೀವು ಮತ್ತೊಮ್ಮೆ ಬರಬೇಕು ಪರ್ಚೇಸಿಂಗ್ಗೆ, ಮತ್ತೆ ಆರ್ಡರ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಂದ ನಾವು ಒಳ್ಳೆ ಕ್ವಾಲಿಟಿ ಸ್ಯಾರಿಗಳನ್ನೇ ತರಿಸ್ತಾ ಇದೀವಿ. ಮತ್ತು ನಾನು ಕಾಫಿ ಬ್ರೌನ್ನೇ ತೋರಿಸ್ಬಿಡ್ತೀನಿ ಆ್ಯಂಡ್ ಕಲರ್ಸ್ ತೋರಿಸ್ತೀನಿ ಆಮೇಲೆ ನಿಮಗೆ. ಕಾಫಿ ಬ್ರೌನ್ ಬಂದು ತುಂಬಾನೇ ರಿಚ್ ಆಗಿ ಕಾಣಿಸುತ್ತೆ ಆ್ಯಂಡ್ ತುಂಬ ಟ್ರೆಂಡಿಂಗ್ ಅಲ್ಲಿರೋ ಕಲರ್ಸ್ ಅಲ್ಲಿ ಕಾಫಿ ಬ್ರೌನ್ ಕೂಡ ಒಂದು ಕಂಪ್ಲೀಟ್ ಸ್ಯಾರಿ ನಿಮಗೆ ಜುಮ್ಕಾ ಇಂದಾನೆ ಬಂದಿರುತ್ತೆ. ಸೊ ಸ್ಯಾರಿ ಕಂಪ್ಲೀಟ್ ಹಿಂಗೆ ಇರುತ್ತೆ ಆ್ಯಂಡ್ ಸಿಕ್ಕಾಪಟ್ಟೆ ರಿಚ್ ಆಗಿದೆ. ಈ ತರ ಬರುತ್ತೆ. ಇದಕ್ಕೆ ರನ್ನಿಂಗ್ ಬ್ಲೌಸ್ ಕೂಡ ಬರುತ್ತೆ. ಸೊ ನಾನು ಹೇಳಿದಂಗೆ ಕಂಪ್ಲೀಟ್ ಸ್ಯಾರಿ ಹಿಂಗೇನೆ ಬರೋದು. ಪಲ್ಲು ಪಾಟ್ ಕೂಡ ತುಂಬಾನೇ ಚೆನ್ನಾಗಿದೆ. ತುಂಬಾನೇ ಒಳ್ಳೆ ಲುಕ್, ಹಬ್ಬಕ್ಕೆ ಸೂಪರ್ ಡೂಪರ್ ಆಗಿ ಕಾಣಿಸ್ತೀರಾ. ಸೊ ಈ ತರ ಬರುತ್ತೆ ನೋಡಿ. ನಿಮ್ಗೇನಾದ್ರೂ ಬೇಕು ಅಂತಂದ್ರೆ ಬೇಗ ಡಿಸ್ಪ್ಲೇ ಆಗ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ನ ಮಾಡಿ ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡ್ಕೋಬಹುದು. ಇದೇನೇನೆ ಬ್ಲೌಸು, ಇದು ಬಂದ್ಬಿಟ್ಟು ಪಲ್ಲು ಪಾಟು. ಸೊ ಸೂಪರ್ ಡೂಪರ್ ಅಲ್ವಾ, ಒಳ್ಳೆ ಕಲರ್ ಕಾಂಬಿನೇಷನ್ ಎಲ್ಲ ತರಿಸಿದ್ದೀನಿ. ಸೊ ಬೇಕು ಅಂದರೆ ಬೇಗ ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಲರ್ಸ್ನ ತೋರಿಸ್ತೀನಿ ಇವಾಗ ಯಾವ ಕಲರ್ಸ್ ಎಲ್ಲ ಇದೆ ಅಂತ. ಬನ್ನಿ, ಇದು ಓಪನ್ ಮಾಡಿದ್ರೆ ಫೋಲ್ಡ್ ಮಾಡೋದೇನೆ ದೊಡ್ಡ ಕೆಲಸ. ನನಗೆ ಫೋಲ್ಡ್ ಮಾಡೋಕ್ಕೆ ಬರಲ್ಲ, ಬಟ್ ಆದರೂ ಫೋಲ್ಡ್ ಮಾಡ್ತಾ ಇದ್ದೀನಿ. ಇವಾಗ ಸಂಡೇ ಮನೇಲಿ ಫುಲ್ ಎಲ್ಲ ಕೆಲಸಗಳು, ಮಮ್ಮಿ ಕೆಲಸ ಮಾಡ್ತಾ ಇದ್ದಾರೆ ಪಾಪ. ಅದರಲ್ಲೂ ನನಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ರು ವಿಡಿಯೋದಲ್ಲಿ. ಎಸ್ ಫೈನಲಿ ಫೋಲ್ಡ್ ಮಾಡಿಬಿಟ್ಟೆ. ಇದಕ್ಕೆ ವೈಟ್ ಕಲರ್ ಬ್ಲೌಸ್ ಮತ್ತು ಪಿಂಕ್ನ ಯಾರೆಲ್ಲ ಇಷ್ಟಪಡ್ತೀರಾ, ರಾಣಿ ಪಿಂಕ್ನ ಇಷ್ಟಪಡೋರಿಗೆ ಸೂಪರ್ ಆಗಿರೋ ಕಲೆಕ್ಷನ್ಸು. ನೀವು ಅನ್ಕೋತೀರಾ ಜಸ್ಟ್ ಬ್ರೈಟ್ ಆಗಿರ್ತಾರಲ್ಲ ಅವ್ರಿಗೆ ಮಾತ್ರ ಈ ಥರ ಚೆನ್ನಾಗಿ ಕಾಣೋದು ಅಂತ. ಹಂಗೆಲ್ಲ ಅನ್ಕೊಳ್ಳೇಬೇಡಿ, ಎಲ್ರಿಗೂ ಸೂಪರ್ ಡೂಪರ್ ಆಗೇನೆ ಕಾಣಿಸುತ್ತೆ. ಆ್ಯಂಡ್ ವೈನ್ ಕಲರಲ್ಲೂ ರೀಸ್ಟಾಕ್ ಮಾಡ್ತಿದ್ದೀನಿ. ಒಂದು 4ರಿಂದ 5 ವೈನ್ ಕಲರಲ್ಲಿ ಬಂದಿದೆ ಸ್ಯಾರಿ. ಇನ್ನು ಕಾಫಿ ಬ್ರೌನ್ ಅಂತೂ ತೋರಿಸಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ರಾಮ ಗ್ರೀನ್. ಇದಂತೂ ಬ್ಯೂಟಿಫುಲ್ ಕಲರ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಇದು ನೋಡಿ ಸ್ಕೈ ಬ್ಲೂ ಅಂತ ಅನ್ಕೋಬೇಡಿ, ನಾನು ವಿತೌಟ್ ಫಿಲ್ಟ್ರಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ ಸ್ಯಾರೀದೆಲ್ಲ. ಸೊ ಈ ಥರ ಬರುತ್ತೆ. ಇನ್ನು ಎಲ್ಲರ ಫೇವ್ರೇಟ್ ರಾಯಲ್ ಬ್ಲೂ ಕಲರು ಡಿಫ್ರೆಂಟ್ ಆಗಿ ಬಂದಿದೆ. ಇದಕ್ಕೆ ಸಿಲ್ವರ್ ಜರಿ ಬಂದಿದೆ. ರಾಯಲ್ ಬ್ಲೂಗೆ ನಾರ್ಮಲ್ ಗೋಲ್ಡ್ ಜರಿ ಬಂದಿಲ್ಲ, ಸಿಲ್ವರ್ ಜರಿಗೆ ವೈಟ್ ಬ್ಲೌಸ್ ಕೂಡ ಸಿಲ್ವರ್ ಅಲ್ಲೇನೆ ಫುಲ್ ವರ್ಕ್ ಆಗಿದೆ. ಇದಂತೂ ಬ್ಯೂಟಿಫುಲ್ ಆಗಿದೆ. ನೆಕ್ಸ್ಟ್ ಬಂದ್ರೆ ಬಾಟಲ್ ಗ್ರೀನ್. ಇದಂತೂ ಹೆವಿ ಡಿಮ್ಯಾಂಡ್ ಸ್ಯಾರಿ ಅಂತ ಹೇಳ್ಬೋದು. ವೇರ್ ಮಾಡಿದವರೆಲ್ಲ ಸೂಪರ್ ಡೂಪರ್ ಆಗೇನೆ ಕಾಣಿಸೋದು.
ಸಖತ್ ರಿಚ್ ಕಲರ್ ಅಲ್ವಾ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್. ಮತ್ತೆ ಇನ್ನೂ ಒಂದು ರೀಸ್ಟಾಕ್ ಮಾಡ್ತಿದ್ದೀನಿ, ಅದನ್ನು ಒಂದು ವಿಡಿಯೋ ಆಮೇಲೆ ಮಾಡ್ತೀನಿ. ಸದ್ಯಕ್ಕೆ ಈ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ. ನಿಮ್ಗೆ ಏನಾದರೂ ಬೇಕು ಅಂದರೆ ಬೇಗ ಡಿಸ್ಪ್ಲೇ ಆಗ್ತಿರುವಂಥ ವಾಟ್ಸಪ್ ನಂಬರ್ಗೆ ಫೋಟೋನ ತೆಗೆದು ಜಸ್ಟ್ ಸ್ಕ್ರೀನ್ಶಾಟ್ನ ತೆಗೆದು ನಮಗೆ ಸೆಂಡ್ ಮಾಡಿ ನಿಮ್ಮ ಆರ್ಡರ್ನ ಕನ್ಫರ್ಮ್ ಮಾಡ್ತೀವಿ. ಜುಮ್ಕಾ ಸ್ಯಾರಿ, ವೈರಲ್ ಆಗಿರೋ ಜುಮ್ಕಾ ಸ್ಯಾರಿ. ಆ್ಯಂಡ್ ಇದೆಲ್ಲ ಬಂದು ಇವತ್ತು ಮಾರ್ನಿಂಗ್ ಎದ್ದು ಬೇಗ ಕಳಿಸ್ಬೇಕು ಅಂತಾನೆ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ. ಇನ್ನು ಡಿಸ್ಪ್ಯಾಚ್ ಆಗಿಲ್ಲ, ಡಿಸ್ಪ್ಯಾಚ್ ಕೂಡ ಮಾಡಬೇಕು ಇದನ್ನೆಲ್ಲ. ಸೊ ಮಾಡೋಣ ಬೇಗ ಎಲ್ಲ. ಇಷ್ಟೆಲ್ಲ ಸ್ಯಾರಿಗಳಿದೆ. ಇನ್ನೂ ಡಿಮ್ಯಾಂಡಿಂಗ್ ಸ್ಯಾರಿ ಅಂತಂದರೆ 800 ರುಪೀಸ್ದು. ಇದನ್ನು 3 ಟೈಮ್ಸು ತರಿಸಿದ್ದೀನಿ. ಈ ಸ್ಯಾರಿ ಏನಿದೆ ಅಲ್ವಾ 3 ಟೈಮ್ಸ್ ತರಿಸಿ, ಇನ್ನು ಒಂದು 4 ರಿಂದ 5 ಸ್ಯಾರಿ ಉಳಿದಿದೆ. ಮತ್ತೆ ಸ್ಟಾಕ್ ತರಿಸಿ ಅಂತ ಹೇಳ್ತಿದ್ದಾರೆ ಎಲ್ಲರೂ. ಆದಷ್ಟು ಬೇಗ ನೋಡೋಣ, ಹಬ್ಬದಷ್ಟರಲ್ಲಿ ಬೇಕು ಅಂತಿದ್ದಾರೆ, ಆದರೆ ತರಿಸ್ಬೇಕು. ಮತ್ತು ಇದನ್ನೆಲ್ಲ ಈ ಥರ ಜೋಡಿಸೋದ್ಕಿಂತ ರ್ಯಾಕಲ್ಲಿ ಜೋಡಿಸ್ಬೇಕಂತ ಅಮೆಝಾನಲ್ಲಿ ರ್ಯಾಕ್ನ ಬುಕ್ ಮಾಡಿದ್ದೀನಿ. ಅದು ಇನ್ನೂ 1 ವೀಕ್ ಮೇಲೆ ಬೇಕು ಬರೋದಕ್ಕೆ. ನೋಡೋಣ ಯಾವಾಗ ಬರುತ್ತೆ, ಹೆಂಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ, ಬಟ್ ನೋಡಬೇಕು. ಹಾಗೆ ಇನ್ನೊಂದು ವಿಷಯ ಹೇಳಬೇಕು, ನಿಮ್ಮೆಲ್ಲರ ಸಪೋರ್ಟಿಂದನೇ ಇದೆಲ್ಲ ಆಗ್ತಾ ಇರೋದು. ಟ್ರಸ್ಟ್ ಮಾಡಿ ಆರ್ಡರ್ ಮಾಡ್ತಾ ಇದ್ದೀರಾ. ಸೊ ನಾವು ಅಷ್ಟೇ ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಮೋಸ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಚೆನ್ನಾಗಿರೋ ಕ್ವಾಲಿಟಿನೇ ನಿಮಗೆ ಕೊಡಬೇಕು ಅಂತ ತರಿಸ್ತಾ ಇದ್ದೀವಿ ರೆಡಿ ಮಾಡಿಸಿ. ನನಗೂ ತುಂಬ ಖುಷಿ ಇದೆ, ತುಂಬಾ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಹಾಗೆ ತುಂಬಾ ಕಮೆಂಟ್ಗಳನ್ನ ಮಾಡ್ತೀರಾ, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಆಲ್ರೆಡಿ ತುಂಬ ಜನಕ್ಕೆ ರಿಸೀವ್ ಆಗಿದೆ. ಆ್ಯಂಡ್ ಇಷ್ಟೊಂದು ಟ್ರಸ್ಟ್ ಮಾಡಿ ಇಷ್ಟೆಲ್ಲ ಬುಕ್ ಮಾಡ್ಕೋತಾ ಇದ್ದೀರಲ್ಲ, ಅದಕ್ಕೆ ನಿಮ್ಮ ಪ್ರೀತಿಗೆ ಏನು ಹೇಳಬೇಕಂತ ಗೊತ್ತಾಗಿಲ್ಲ. ಇದೆಲ್ಲ ಮಾರ್ನಿಂಗ್ ಎಲ್ಲನೂ ಪ್ಯಾಕ್ ಮಾಡಿಬಿಟ್ಟು ಇವಾಗ ನಾನು ಮತ್ತೆ ವೀಡಿಯೋ ಮಾಡೋಣ ಸ್ಯಾರಿದು ಅಂತ ಮಾಡ್ತಾಯಿದ್ದೆ. ಕವರ್ ಎಲ್ಲೋ ಹಾಕ್ಬಿಟ್ಟಿದ್ದೀನಿ, ಅದಕ್ಕೆ ಸರ್ಚ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮಗೇನಾದರೂ ಈ ಸ್ಯಾರಿ ಎಲ್ಲ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರುವಂಥ ನಂಬರ್ಗೆ ಜಸ್ಟ್ ಸ್ಕ್ರೀನ್ಶಾಟ್ನ ತೆಗೆದು ನನಗೆ ವಾಟ್ಸಪ್ನ ಮಾಡಿ ನಾವು ಕಳಿಸ್ಕೊಡ್ತೀವಿ. 100% ಟ್ರಸ್ಟ್ ಮಾಡ್ಬೋದು ನೀವು. ಯಾಕಂತಂದರೆ ನಾನು ಯಾರಿಗೂ ಮೋಸ ಮಾಡಿ ಏನು ಅಚೀವ್ ಮಾಡೋ ಅವಶ್ಯಕತೆ ನನಗಿಲ್ಲ ಅಲ್ವಾ. ಸೊ ತುಂಬ ಜನಕ್ಕೆ ಅನಿಸುತ್ತೆ, ನಾವು ಹೆಂಗಪ್ಪ ನಂಬೋದು ಇವ್ರನ್ನ, ಮೋಸ ಮಾಡಿಬಿಟ್ರೆ ಏನು ಮಾಡೋದು ಅಂತ. ದಯವಿಟ್ಟು ಹಾಗೆಲ್ಲ ಅಂದ್ಕೋಬೇಡಿ. ನಾನು ಸೋಷಿಯಲ್ ಮೀಡ್ಯಾದಿಂದ 4-5 ವರ್ಷದಿಂದ ಇದ್ದೀನಿ. ಸೊ ಮೋಸ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳನ್ನ ತರಿಸ್ತೀನಿ. ಸೊ ಹಬ್ಬಕ್ಕೆ ಅಂತ ತರಿಸಿರೋದು ಫಸ್ಟು ರೀಸ್ಟಾಕ್ ಮಾಡಿಸಿದ್ದೀನಲ್ವ, ಮತ್ತು ಅದು ಖಾಲಿ ಆದಮೇಲೆ ಬೇರೆ ಥರ ತರಿಸ್ತೀನಿ. ತುಂಬ ಜನ ಆಫೀಸ್ ವೇರ್ಗೆ ಆ್ಯಂಡ್ ಅಫೋರ್ಡೆಬಲ್ ಪ್ರೈಸ್ಗೆ ತರಿಸಿ ಅಂತಿದ್ದೀರಾ. ಆದಷ್ಟು ಬೇಗ ತರಿಸ್ತೀನಿ. ಥ್ಯಾಂಕ್ ಯು.